ಏನಾತ್ಲಾಗೆ ಗಂಡಗೆ ಬುದ್ಧಿ ಕೆಲಸನ ಒಂದು ಸ್ವಲ್ಪ ದಿನ ಇಲ್ಲೇ ಇದ್ದು ತವ್ರ ಮನೆಗೆ ಅಂತ ಹೇಳಿ ಗಂಡನ ಮನೆ ಬಿಟ್ಟು ಬಂದರೆ ಇಲ್ಲಿ ನೋಡಿರೆ ಎಲ್ಲ ಕೆಲಸ ನನಗೆ ಬಿದ್ದೈತಿ. ಏನಮ್ಮ ಅದಕ್ಕೆ ಎಂಬಾಳು ಕಾಲು ಮುರ್ಕೊಂಡು ಆಸ್ಪತ್ರೆಗೆ ಸೇರವಳೆ. ನಮ್ಮಮ್ಮಯ್ಯ ನನ್ನ ಕೈಲಾಗಲ್ಲ, ನನ್ನ ಸೊಂಟ ನೋವು ಕಾಲು ನೋವು ಬಂಬುತ್ತೆ. ಏನಮ್ಮ ಮಾಡಮ್ಮ, ಅಡುಗೆ ಮಾಡಮ್ಮ, ತಿಂಡಿ ಮಾಡಮ್ಮ, ಕಟ್ ಕಸಮ್ಮ ಅಂದರೆ ಗೌರಿ ನೀನೇ ಮಾಡಮ್ಮ, ನೀನೇ ಎದ್ದೋಗಿ ಮಾಡಮ್ಮ, ನನಗೆ ಕಾಲು ನೋವು ಮೊಣಕಾಲು ನೋವು ಅಂಬುತ್ತೆ ನಮ್ಮಮ್ಮಯ್ಯ. ಅಯ್ಯೋ ಇದು ಒಳ್ಳೆ ಕರ್ಮ. ನಮ್ಮ ಅದಕ್ಕೆ ಇನ್ನೂ ಆಸ್ಪತ್ರೆಯಿಂದ ಅದು ಯಾವಾಗ ಬರ್ತಾಳೋ, ಬಂದು ಯಾವಾಗ ನನಗೆ ಅಡುಗೆ ಮಾಡಿಕ್ತಾಳೋ ಹಂಗಾಗೈತಿ. ಗೌರಿ ಗೌರಿ ಹೆಂಗೆ ಮಾಡ್ತಾ ಇದ್ಯಾ? ಲಕ್ಷ್ಮಿ ಹಾಕ ಬಂದ ಆಸ್ಪತ್ರೆಯಿಂದ? ಕುಂತಿರೋದು ಕಾಣಿಸ್ತಿಲ್ವಾ? ಏನು ಮಾಡ್ತಾ ಇದ್ಯಾ ಅಂತ ಬೇರೆ ಕೇಳೋದು. ಅಯ್ಯೋ ಏನೋ ಮಾತಕ್ಕೆ ಕೇಳಿದೆ, ಏನು ಹೆಂಗೆ ಮಾಡ್ತಾ ಇದ್ಯಾ ಅಂತ. ಲಕ್ಷ್ಮಿ ಹಾಕ ಆಸ್ಪತ್ರೆಯಿಂದ ಬಂದ್ರ? ಬಂದಿದ್ರೆ ಇಲ್ಲಿ ಇರ್ತಾ ಇರ್ಲಿಲ್ವಾ? ಹಾಸಿಗೆ ಮೇಲೆ ಮಣಿಕಂತಾ ಇರ್ಲಿಲ್ವಾ? ಏನೇ ಕೇಳ್ತಾ ಇದ್ಯಾ ಬಾನು? ನಿಂಗೇನು ಬುದ್ಧಿಗಿದ್ದಿ ಆಯ್ತೋ ಇಲ್ವೋ? ಸುಮ್ಮನೆ ಹೋಗು, ನಾನು ತಲೆ ತಿನ್ಬೇಡ. ಏನ್ ಗೌರಿ ಈ ತರ ಮಾತಾಡ್ತೀಯ? ಏನೋ ಮಾತಾಡ್ಸೋಣ, ಲಕ್ಷ್ಮಿ ಅಕ್ಕ ಬರ್ತಾರೆ ಅಂತ ಹೇಳಿದ್ರಲ್ಲ, ಇವತ್ತು ಬಂದಿದಾರೇನೋ ಅಂತ ಮಾತಾಡ್ಸ್ಲಿಕ್ಕೆ ಬಂದ್ರೆ ಏನು ಸರಿಯಾಗಿ ಉತ್ತರನೇ ಕೊಡ್ತಾ ಇಲ್ಲ. ಬೇಕಾಬಿಟ್ಟಿಯಾಗಿ ಏನೇನೋ ಹೇಳ್ತಾ ಇದ್ಯಾ. ಬಂದ್ರೋ ಇಲ್ವೋ ಹೇಳು ಅಷ್ಟೇ. ಏನೋ ಬಂದು ಹೊರಗಡೆ ಎಲ್ಲಾದ್ರೂ ರೂಮಲ್ಲಿ ಇರ್ಬೋದೇನೋ ಅಂತ ಕೇಳ್ದೆ. ನಿಮ್ದು ಯಾಕೆ ಈ ತರ ಹೇಳ್ತಾ ಇದ್ದೀರಾ? ಕೇಳಿದ್ದೆ ಪ್ರಶ್ನೆ ಆಗ್ಲಾಗ್ಲ ಕೇಳಿದ್ರೆ ನಾನು ಹಿಂಗೆ ಹೇಳೋದು. ಸುಮ್ಮನೆ ಹೋಗತ್ ಕಲ್ತ್ಕ, ನನ್ನ ತಲೆ ತಿನ್ಬೇಡ, ನನಗೆ ಈಗಲೇ ಸಿಟ್ಟು ಬಂದೈತಿ. ಈ ತರ ಯಾಕೆ ಸಿಟ್ಟಿಗೆ ಮಾಡ್ಕೋತೀಯ? ಅಲ್ಲ, ಈ ತರ ಸಿಟ್ಟಿಗೆ ಮಾಡ್ಕೊಂಡು ಗಂಡನ ಹತ್ರ ಮಾತಾಡಿದ್ರೆ ಗಂಡನ್ಗೆ ಹೆಂಡತಿ ಮೇಲೆ ಪ್ರೀತಿ ಹೇಗೆ ಬರುತ್ತೆ? ಮುಖದ ಮೇಲೆ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಗೊತ್ತಾ ಹೆಣ್ಮಕ್ಳು? ಈ ತರ ಸಿಟ್ಟಿಗೆ ಮಾಡ್ಕೊಂಡ್ರೆ ಯಾವ ಗಂಡಸ್ತಾನೆ ನಿಮ್ದು ಪ್ರೀತಿಸ್ತಾನೆ ಹೇಳು? ಹೋಗ್ಲಿ ಬಿಡು, ನಿಮ್ದಕ್ಕೆ ಹೇಳಿ ಹೆಂಗೆ ಪ್ರಯೋಜನ ಇಲ್ಲ, ನಮ್ದು ಹೋಗ್ತೀವಿ. ಹೋಗಮ್ಮ ತಾಯಿ ಹೋಗು, ಯಾರು ಇಲ್ಲೇ ಇರು ಅಂತ ಹಿಡ್ಕೊಂಡಿಲ್ಲ. ನನ್ನ ತಲೆ ತಿನ್ಬೇಡ, ಹೋಗು. ಆಯ್ತು ಹೋಗ್ತೀನಿ ತಾಯಿ, ನಿಮ್ದು ಇನ್ನೂ ಒಂದು ತಿಂಗಳು ಇಲ್ಲೇ ತವ್ರ ಮನೆಯಲ್ಲೇ ಇರು, ನಮ್ದಕ್ಕೆ ಏನು ಬೇಜಾರಿಗೆ ಇಲ್ಲ. ಹೋಗ್ತೀನಿ ನಾನು. ಅರೇ ಲಕ್ಷ್ಮಿ ಅಕ್ಕ ಬಂದೇ ಬಿಟ್ರು. ಬನ್ನಿ ಲಕ್ಷ್ಮಿ ಅಕ್ಕ, ಆರಾಮಾಗಿ ಇದ್ದೀರಾ ತಾನೇ? ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿದ್ರು ನಿಮ್ದು. ಬನ್ನಿ ಬನ್ನಿ. ಈಗ ಕಾಲ್ಗೆ ನೋವು ಹೇಗಿದೆ ಲಕ್ಷ್ಮಿ ಅಕ್ಕ? ಕಾಲ್ ನೋವು ವಾಸಿ ಆಗಿದ್ಯಾ ಅಥವಾ ಇನ್ನೂ ನೋವಿದ್ಯಾ? ರಾಡಾಕಿದ್ದಾರೆ ಕಣೆ ಬಾನು, ನಡೆಯಕ್ಕಾಗಲ್ಲ. ಇನ್ನೂ ಎದ್ದು ಸ್ವಲ್ಪ ಅದಕ್ಕೆ ಇದು ಚೇರ್ ಕೊಟ್ಟಿದ್ದಾರೆ, ಹಿಂಗೆ ತಳ್ಕೊಂಡು ಓಡಾಡೋ ಚೇರ. ಯೋ ಸಿನುಂಡ ಅಣ್ಣ ಬನ್ನಿ ಬೇಗ, ತಳ್ಕೊಂಡು ಬನ್ನಿ ಚೇರು. ಗೌರಿ ಏನು ನಿಂದು ಹತ್ಯೆ ಬಂದಿರೋದು ಕಾಣಿಸ್ತಾ ಇಲ್ವಾ ನಿಮ್ದಕ್ಕೆ? ತೆಗಿ ಸೈಡ್ಗೆ ಹೋಗು. ಹೌದು, ಮಂಚದ ಮೇಲೆ ಕೂತ್ಕೋಬೇಕು. ಏನ್ ಮಕ್ಕಳಿಗೆ ನೋಡ್ತಾ ಇದ್ಯಾ? ಇಳಿಬೇಕಾ ಕೆಳಗಡೆ? ನೋಡ್ದ ನಮ್ಮ ಮನೆಗೆ ಬಂದು ನನ್ನ ಮನೆಗೆ ಮಾತಾಡಿ ಬಾನು. ಸಿನುಂದ್ರಣ್ಣ ಲಕ್ಷ್ಮಿ ಅಕ್ಕಗೆ ಈ ಮಂಚದ ಮೇಲೆ ಕೂತ್ಕೊಳ್ಳಿ, ಈ ಕಡೆ ಕರ್ಕೊ ಬನ್ನಿ. ಲಕ್ಷ್ಮಿ ಅಕ್ಕ ಬನ್ನಿ, ನಿಧಾನವಾಗಿ ಮಂಚದ ಮೇಲೆ ಕೂತ್ಕೊ ಬನ್ನಿ ಆರಾಮಾಗಿ. ನಿಧಾನ ಕಣೆ ಲಕ್ಷ್ಮಿ, ಕೂತ್ಕಾದ್ರ ಮ್ಯಾಕೆ. ಲಕ್ಷ್ಮಿ ಅಕ್ಕ ನೀವು ಚಿಂತೆಗೆ ಮಾಡಬೇಡಿ, ಇನ್ನು ಸ್ವಲ್ಪ ದಿನದಲ್ಲೇ ನಿಮ್ದು ಕಾಲು ಸರಿ ಹೋಗುತ್ತೆ. ಧೈರ್ಯವಾಗಿ ಇರಿ, ನಿಮ್ದು ಏನು ಭಯಗೆ ಪಡಬೇಡಿ. ಸರಿ ಆತ್ ಕಣೆ ಬಾನು. ಅಲ್ಲಿ ಹೊರಗೆ ಬ್ಯಾಗ್ ಐತೆ ತರ್ಬೇಕಾಗಿತ್ತು. ಹೌದಾ? ಅಯ್ಯೋ ಗೌರಿ ಇರೋದೇನಕ್ಕೆ ಇಂಥ ಕೆಲಸ ಎಲ್ಲ ಮಾಡ್ತಾಳೆ ನಮ್ದು ಗೌರಿ. ಏನು ನಿಮ್ದು ಸೇವೆ ಮಾಡ್ಲಿಕ್ಕೇನೆ ಈಗ ಗೌರಿನ ಮನೆಗೆ ಕಳಿಸಿದ್ದಾನೆ, ತವ್ರ ಮನೆಗೆ ದೇವ್ರು. ಅದಕ್ಕೆ ಗೌರಿನೇ ಎಲ್ಲ ಕೆಲಸ ಮಾಡ್ತಾಳೆ. ನಿಮ್ದು ಏನು ಚಿಂತೆಗೆ ಮತ್ಕರೋ ಲಕ್ಷ್ಮಿ ಅಕ್ಕ. ಗೌರಿ ನಿಮ್ದು ಏನು ನಿಂತು ಇನ್ನು ಯೋಚನೆಗೆ ಮಾಡ್ತಾ ಇದ್ಯಾ? ಹೋಗು, ಬ್ಯಾಗು ಹೊರಗಡೆ ಇದೆಯಂತೆ, ತಗೋಬಾ ಹೋಗು. ಏನು ಬ್ಯಾಗ? ಹೌದು ಮತ್ತೆ ಆಸ್ಪತ್ರೆದು ಅದು ಇದು ಮೆಡಿಸಿನ್ ಎಲ್ಲ ಇರುತ್ತೆ ಅದರಲ್ಲಿ, ಮಾತ್ರೆ ಆಮೇಲೆ ಇನ್ನು ಏನಾದ್ರೂ ಔಷಧಿ ಕೊಟ್ಟಿರ್ತಾರಲ್ಲ ಅದರಲ್ಲಿ ಬ್ಯಾಗಲ್ಲಿ ಇರುತ್ತೆ, ಆಮೇಲೆ ಏನಾದ್ರೂ ಬಟ್ಟೆ ಎಲ್ಲ ಇರುತ್ತೆ. ಹೋಗು ತಗೊಂಬ ಹೋಗು, ಬೇಗ ತಂದು ಎಲ್ಲ ಕ್ಲೀನ್ಗೆ ಮಾಡು. ಹೋಗಿ ತಗೊಂಬ ಹೋಗು. ಹೌದಮ್ಮ ಗೌರಿ, ಹೋಗು. ಬ್ಯಾಗಾಗೆ ಬಟ್ಟೆ ಗಿಟ್ಟೆ ಎಲ್ಲ ಇದಾವೆ, ಆಸ್ಪತ್ರೆಗೆ ಎಲ್ಲ ನಮ್ಮ ಯಾಕೆ ಒತ್ಕೊಂಡಿದ್ದಾವು ರಗ್ಗು ಎಲ್ಲ ಇದಾವೆ. ತಗೊಂಬಂದು ಒಂದಿಟ್ಟು ಒಗ್ದಾಕಮ್ಮ. ಒಗ್ದಾಕ್ಬೇಕಾ ಅಣ್ಣ? ಅಮ್ಮ ಬಂದು ಒಗ್ದಾಕ್ತೈತಿ ಬಿಡು. ಏ ಗೌರಿ ನಿಮ್ದು ಅಮ್ಮಗೆ ವಯಸ್ಸಾಗಿದೆ, ಅಷ್ಟು ತಿಳಿಯಲ್ವಾ ನಿಮ್ದು? ಹೌದು, ಕೈ ನೋವು, ಕಾಲು ನೋವು, ಮಂಡಿ ನೋವು ಎಲ್ಲ ಇರುತ್ತೆ. ಅಲ್ಲ ನಿಮ್ದು ಮಗಳು ಆಗಿ ತಾಯಿಗೆ ಕಷ್ಟಕ್ಕೆ ಕೊಡ್ತೀಯಾ? ತವ್ರ ಮನೇಲಿ ನೀನು ಇರೋದು ಸುಮ್ಮನೆ ವ್ಯರ್ಥಾಗೆ ಆಗ್ಬಿಡುತ್ತೆ. ಹೋಗು, ನಿಮ್ದು ತಾಯಿಗೆ ಪಾಪ ಹೆಲ್ಪಗ್ಗೆ ಮಾಡು. ಹೋಗು ಬೇಗ. ಅಯ್ಯೋ ಈ ಬಾನು ನನ್ನ ಬತ್ತಾರೈತೆ ಸಿಟ್ಟಿಗೆ, ನೀನು ಯಾಕಂತ ಅವನು ಬಡಿಯ ಆಗ್ತೈತೆ ಮನೆಯಾಳಿ. ಅಯ್ಯೋ ಗೌರಿ ನಿಮ್ದು ಕಿವಿಗೆ ಕೇಳಿಸಲ್ವಾ? ಬೇಗ ಹೋಗು. ಲಕ್ಷ್ಮಿ ಅಕ್ಕ ನಿಮ್ದು ಯಾವಾಗ ಬರ್ತಿರೋ ಅಂತ ಕಾಯ್ತಾ ಇದ್ವಿ. ಗುಣದ ಅಕ್ಕ ಕೂಡ ಲಕ್ಷ್ಮಕ್ಕ ಯಾವಾಗ ಬರ್ತಾಳೋ ಅಂತ ಹೇಳ್ತಾ ಇದ್ರು. ಹಿಂಗ ರಾಡ್ಗೆ ಹಾಕಿದಾರೆ ಅಲ್ಲ, ಎಷ್ಟು ತಿಂಗಳು ಬೇಕು ನಿಮ್ದು ಆ ರಾಡ್ಗೆ ತೆಗಿಬೇಕು ಅಂದ್ರೆ?
ಗೊತ್ತಿಲ್ಲ ಕಣೆ ಬಾನು. ಅದೇ ಎಷ್ಟು ದಿನಕ್ಕೆ ನಾನು ಚೆನ್ನಾಗಿ ಓಡಾಡಂಗ್ ಆಗ್ತೀನಲ್ಲ ನಾನು ಒಬ್ಳೇನೆ, ಅಲ್ಲಿವರೆಗೂ ತೆಗಿಯಕ್ಕಾಗಲ್ಲ. ಆದ್ಮೇಲೆ ತೆಗಿಬೋದು, 1 ತಿಂಗಳು 1.5 ತಿಂಗಳು ಆಗ್ಬೋದು ಅಂತ ಹೇಳವ್ರಮ್ಮ. ನೋಡೋಣ. ನನಗಂತೂ ತುಂಬಾ ಬೇಜಾರಾಗ್ತಿದೆ ಕಣೆ ಬಾನು. ನನಗೆ ಯಾಕೆ ಹಿಂಗಾಯ್ತೋ ಏನೋ. ಈಗ ಮನೆಗೆ ಅಡುಗೆ ಮಾಡೋದು, ಕಸ ಹೊಡೆಯೋದು, ಮುಸುರೆ ತೊಳೆಯೋದು, ನೆಲ ಒರೆಸೋದು, ನಮ್ಮ ಪಾಪುಗೆ ಏನಾನ ಊಟ ಗೀಟ ಮಾಡಿಸೋದು, ಹೊಲ್ದಕ್ಕೆ ಹೋಗಿ ಕೂಲರಿಗೆ ಬುತ್ತಿ ಕೊಟ್ಟು ಬರೋದು, ಅದನ್ನೆಲ್ಲ ಯಾರು ಮಾಡ್ತಾರೆ ಅನ್ಸುತ್ತೆ. ನಮ್ಮ ಅತ್ತೆ ಏನೋ ಒಂದು ಕಸ ಗಿಸ ಹೊಡೆದು ನೀರು ಬೇರೆ ತಂದು ಕೊಡುತ್ತೆ ಅಷ್ಟೇನೆ. ಅದೇ ಎಲ್ಲ ಕೆಲಸ ಇವಾಗ ಯಾರು ಮಾಡ್ತಾರೋ ಅಂತ ನನಗಂತೂ ಚಿಂತೆ ಆಗ್ಬಿಟ್ಟೈತೆ ಕಣೆ ಬಾನು. ಅಯ್ಯೋ ಲಕ್ಷ್ಮಿ ಅಕ್ಕ, ನಿಮ್ದಕ್ಕೆ ಏನ್ಗೆ ಹೇಳ್ಬೇಕು? ಅದೇನೋ ಹೇಳ್ತಾರಲ್ಲ, ಕೈಯಲ್ಲಿ ಬೆಣ್ಣೆಗೆ ಹಿಡ್ಕೊಂಡು ತುಪ್ಪಕ್ಕೆ ಹೂರ್ ತುಂಬಾ ಹುಡುಕಿದ್ರು ಅಂತ, ಆ ತರ ಆಯ್ತು ನಿಮ್ದು. ಅಲ್ಲ, ಕೆಲಸ ಮಾಡ್ಲಿಕ್ಕೆ ಅಂತಾನೆ ನಮ್ದು ಗೌರಿ ತವ್ರ ಮನೆಗೆ ಬಂದಿಲ್ವಾ? ಗೌರಿ ಇರ್ಬೇಕಾದ್ರೆ ನಿಮ್ದು ಚಿಂತೆ ಯಾಕೆ ಮಾಡ್ತೀರಾ? ಈ ಕೆಲಸ ಎಲ್ಲ ಬಟ್ಟೆ ಒಗೆಯೋದು, ನೆಲ ಹೊರಿಸೋದು, ನೀರ್ ತರೋದು, ಕಸ ಹೊಡೆಯೋದು, ಮುಸುರೆ ತಿಕ್ಕೋದು ಅದೆಲ್ಲ ಗೌರಿನೇ ಮಾಡ್ತಾಳೆ. ನಮ್ದು ಗೌರಿ ಅಷ್ಟು ಸಹಾಯ ಮಾಡಲ್ವಾ ತವ್ರ ಮನೆಯಲ್ಲಿ? ಅತ್ತಿಗೆಗೆ ಕಾಲ್ ನೋವು ಅಂದ್ರೆ ಏನ್ ಗೌರಿ ಈ ಕೆಲಸ ಎಲ್ಲ ನಿಮ್ದು ಮಾಡ್ತಾರೆ ಅಲ್ಲ? ಅಯ್ಯೋ, ಈ ಬಾನು ನೋಡಿ ನನ್ನ ಇಲ್ಲಿ ಮನೆ ಕೆಲಸಗಳು ಮಾಡಬೇಕು ಅಂತ ಅನ್ಕೊಂಡಿದ್ದಾಳ. ನನ್ನ ಗಂಟು ಬುದ್ಧಿ ಕಲಿಸ್ಬೇಕು ಅಂತ ಗಂಡನ ಮನೆ ಬಿಟ್ಟು ಇಲ್ಲಿ ತವ್ರ ಮನೆಗೆ ಬಂದರೆ ಇಲ್ಲಿ ನನ್ನ ಮನೆ ಕೆಲಸತಾಳ ಈ ಕೆಲಸ ಎಲ್ಲ ಮಾಡೋಕ್ಕೆ. ಅಯ್ಯಯ್ಯೋ, ಏನು ಮಾಡಲಿ ನಾನು? ಯಾಕೆ ಇಲ್ಲಿ ಈ ಕೆಲಸ ಎಲ್ಲ ಮಾಡಬೇಕು? ನಾನು ಹೆಣ್ಮಗಳು, ನಾನು ಆರಾಮಾಗಿದ್ದೋಗಕ್ಕೆ ಬಂದಿರೋದು. ನಾನು ಈ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ. ಈ ಬಾನು ಸರಿಯಾಗಿ ಹೇಳ್ತೀನಿ ರೀ. ಬಾನು ಮೊದಲು ಇವಳನ್ನ ಮನೆ ಬಿಟ್ಟು ಓಡಿಸ್ಬೇಕು, ಇಲ್ದಿದ್ರೆ ಇನ್ನು ಏನೇನು ನನಗೆ ತಗಲಾಗ್ತಾಳ ಗೊತ್ತಿಲ್ಲ. ಹೇ ಗೌರಿ, ನಿಮ್ದಕ್ಕೆ ಕೇಳ್ತಾ ಇರೋದು. ಈ ಕೆಲಸ ಎಲ್ಲ ನಿಮ್ದು ಮಾಡ್ತಾರೆ ಅಲ್ಲ? ಲಕ್ಷ್ಮಿ ಅಕ್ಕ ಪಾಪ ಚಿಂತೆ ಮಾಡ್ತಾ ಇದಾರೆ, ಅತ್ತೆ ಕೈಲಿ ಹಾಗಲ್ಲ ಯಾರಿಗೆ ಮಾಡೋದು ಅಂತ. ನಿಮ್ದು ಹೇಳು, ಧೈರ್ಯಗೆ ಹೇಳು. ನಾನು ಇದನ್ನೆಲ್ಲ ಹತ್ತೆ ನಮ್ದು ಮಾಡ್ತೀನಿ, ಎಲ್ಲ ನಿಮ್ದು ಏನ್ ಹೇಳಿದ್ರು ಮಾಡ್ತೀನಿ ಅಂತ ಹೇಳು. ಗೌರಿ, ಮಾಡ್ತೀಯನಮ್ಮ? ಏನೋ ನಿಮ್ಮ ಅತ್ತಿಗೆಗೆ ಈಗ ಕಾಲು ಸರಿ ಇಲ್ವಲ್ಲ, ಓಡಾಡಕ್ಕಾಗಲ್ವಲ್ಲ, ಹಂಗಾಗಿ ನಿನಗೆ ಹೇಳ್ತಾ ಇದ್ದೀವಿ. ಬೇಜಾರು ಮಾಡ್ಕೋಬೇಡ. ಹಂಗ ಹೆಂಗೋ ಸಮಯಕ್ಕೆ ಸರಿಯಾಗಿ ಒಂಥರ ದೇವ್ರು ಕಳಿಸ್ದಂಗೆ ತವ್ರ ಮನೆಗೆ ಬಂದಿದ್ಯಾ. ಮಾಡ್ತೀಯೇನೆ ಗೌರಿ? ಅಯ್ಯೋ, ನಿನ್ ಕೈಲೇ ಕೆಲಸ ಮಾಡ್ಸಕ್ಕೆ ನಮಗೂ ಬೇಜಾರು. ಆದ್ರೆ ಏನ್ ಮಾಡೋದು ಹೇಳು? ನನ್ನ ಕಾಲಿಂಗ ಆಗಿರೋದ್ರಿಂದ ತಾನೆ ನಾವು ನಿಮ್ಗೆ ಹೇಳ್ತಾ ಇರೋದು, ಇಲ್ದಿದ್ರೆ ನಿನ್ಗೆ ಹೇಳ್ತಿದ್ವಾ? ಹೇಳು. ಅಯ್ಯೋ ಲಕ್ಷ್ಮಿ ಅಕ್ಕ, ಸೀನಂದ ಹಣ್ಣ ಅಲ್ಲ, ಗೌರಿ ತಂಗಿರೋ ಅಂದ್ಮೇಲೆ ಮದ್ವೆ ಆಗಿ ಹೋದ್ಮೇಲೆ ತವ್ರ ಮನೆ ಕೆಲಸ ಮಾಡ್ಬಾರ್ದು ಅಂತ ಏನೂ ಇಲ್ಲ. ತವ್ರ ಮನೆಯವ್ರಿಗೆ ಏನಾದ್ರೂ ತೊಂದರೆ ಆದ್ರೆ ಅವರು ಸಹಾಯ ಮಾಡ್ತಾರೆ ಹೆಣ್ಮಕ್ಳು. ಹೆಣ್ಮಕ್ಳಿಗೆ ತವ್ರ ಮನೆ ಅಂದ್ರೆ ಅಷ್ಟು ಪ್ರೀತಿ ಗೌರವ ಅಲ್ವಾ ಗೌರಿ? ಆ ಗೌರವ ಪ್ರೀತಿ ನಮ್ದು ಗೌರಿಗೂ ಇದೆ, ಮಾಡೇ ಮಾಡ್ತಾಳೆ. ನಿಮ್ದು ಏನು ಈ ತರ ಕೇಳ್ಕೊಳ್ಳೋ ಅಂತ ಇದೇನು ಇಲ್ಲ ಅಲ್ವಾ ಗೌರಿ? ಯೋ 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 ಮನೆ ಬಾನು ಏನೇನೋ ಹೇಳಿ ನನ್ನ ತಗ್ಲಾತ್ಮಕ ನೋಡ್ತಾಳ. ಅಯ್ಯೋ, ಏನು ಮಾಡಲಿ ಈಗ? ಒಪ್ಕೊಂಡೇ ವಿಧಿ ಇಲ್ವಾ? ಅಯ್ಯೋ ದೇವ್ರಿ. ಗೌರಿ, ಏನು ಮಾತಾಡ್ತಾ ಇಲ್ಲ ಯಾಕಮ್ಮ? ತವ್ರ ಮನೆಗೆ ಬಂದು ಈ ಕೆಲಸ ಎಲ್ಲ ನಾನು ಮಾಡ್ಬೇಕಂತನ ಚಿಂತೆನಾ ನಿನಗೆ? ಹೇಳು, ಹಂಗೇನಾದ್ರೂ ಇದ್ರೆ ಬೇಕು ಅಂದರೆ ನಾನೇ ಮಾಡ್ತೀನಿ ತೀರಾ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಅಯ್ಯೋ ಅಣ್ಣ, ನಿನಗೇನು ಅಡುಗೆ ಮಾಡಕ್ಕೆ ಬರುತ್ತಾ? ಕಸ ಹೊಡಿಯಕ್ಕೆ ಬರುತ್ತಾ? ಮುಸುರೆ ತೊಳೆಯಕ್ಕೆ ಬರುತ್ತಾ? ಬೇಡ ಬಿಡು, ನಾನೇ ಮಾಡ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ? ನಾನೇ ಎಲ್ಲ ಕೆಲಸನೂ ಮಾಡ್ತೀನಿ ಬಿಡು. ಸರಿ ಆಯ್ತಮ್ಮ, ನನಗಂತೂ ಖುಷಿ ಆಯಿತು. ಸರಿ, ಅದ್ರಾಗೆ ಬಟ್ಟೆ ಎಲ್ಲ ರಗ್ಗು ಎಲ್ಲ ಇದಾವಲ್ಲ ಹಾಸ್ಕೊಂಡಿರೋವು ಆಸ್ಪತ್ರೆಗೆ, ಅವನ್ನೆಲ್ಲ ತಗೊಂಡೋಗಿ ಸೋಪಿನ ಪುಡಿ ಸೋಪು ತಗೊಂಬಂದು ಹಚ್ಕಟ ಒಗ್ದಾಕು, ಟ್ಯಾಂಕಿ ತಕೋಗಿ ನೀರು ಬತ್ತವಲ್ಲಿ. ಈಗಲೇ ಒಗ್ದಾಕ್ಬೇಕಾ? ಅದೇ ಇನ್ನೇನು ಆಸ್ಪತ್ರೆಯಲ್ಲಿರೋವ ಎಲ್ಲ ತಗೊಂಬಂದು ಹೊರಗಡೆ ಇಟ್ಕೊಳಕ್ಕಾಗತ್ತಾ? ಹಂಗೆ ಈಗಲೇ ಹೋಗಿಬೇಕು. ಅದರಲ್ಲಿ ಏನಾದ್ರೂ ಮಾತ್ರೆ ಟಾನಿಕ್ಕು ಆಮೇಲೆ ಏನಾದ್ರೂ ಚೀಟಿ ಪಾಟಿ ಇದೆ ತೆಗೆದಿಟ್ಬಿಟ್ಟು ಈಗಲೇ ಹೋಗಿ ಒಗ್ದಾಕು ಗೌರಿ. ಅದರಲ್ಲಿ ಏನೇನೋ ಕೀಟಾಣು ಅದು ಇದು ಇರುತ್ತೆ. ಹೋಗು ಬೇಗ. ಹಂಗೆ ಇಟ್ಬಿಟ್ರೆ ಇಲ್ಲದೆ ಇರೋ ಕಾಯಿಲೆ ಬರುತ್ತೆ ಮನೆಯವ್ರಿಗೆಲ್ಲ. ಹೋಗು ಬೇಗ. ಕಣೆ ಗೌರಿ, ಬಾನು ಹೇಳ್ತಾರೆ ಸರಿಯಾಗೈತೆ. ಅವು ಆಸ್ಪತ್ರೆ ಬಟ್ಟೆ ಅಲ್ವಾ, ಹಂಗೆ ಮನೆಗೆ ಇಕ್ಕಬಾರದು. ಹೋಗು, ಹಂಗೆ ಬ್ಯಾಗ್ ತಗೊಂಡೋಗಿ ಟ್ಯಾಂಕಿನ ತಕ್ಕೆ ಅವೆಲ್ಲ ಬಟ್ಟೆಗಳೆಲ್ಲ ತಕೊಂಡು ಆ ಬ್ಯಾಗ್ನಾಗೆ ಬಿಡು. ಔಷಧಿವು ಮಾತ್ರೆ ಅವೆಲ್ಲನ ಅದ್ರಾಗೆ ಇಕ್ಕಿ, ಬಟ್ಟೆಗಳು ಮಾತ್ರನ ನೆನಕ್ಕೆ ಹೋಗಿ ಹೊರಗೆ ಬಕೆಟ್ ಐತೆ ತಗೊಂಡೋಗಿ, ಬಕೆಟು ಬಿಂಗೆ. ಆಮೇಲೆ ಸೋಪ ಅಲ್ಲಿ ಅಂಗಡಿಗೆ ತಕೊಂಬ, ಸೋಪನು ಸೊಪ್ಪಿನ ಪುಡಿನು. ನಿಮ್ಮ ಅಣ್ಣ ಯಾವ ದುಡ್ಡು ಕೊಡ್ತಾರ ಆಮೇಲೆ. ಹೋಗು ಸರಿ, ಹೋಗು ಬೇಗ. ಆ ಮಾತ್ರೆ ಅವನ್ನೆಲ್ಲ ಚೀಟಿ ಪಟ್ಟಿ ಎಲ್ಲ ನಾ ಬ್ಯಾಗ್ನಾಗೆ ಬಿಡು. ಈ ಬಟ್ಟೆಗಳು ಮಾತ್ರನ ತಕೊಂಡು ನೆನಾಕು. ಹೋಗು, ತಗೊಂಡೋಗು. ಹಂಗೆ ತಕೊಂಬಂದು ಇಲ್ಲಿಕ್ಕವನ ಹಂಗ. ಸರಿ ಆಯ್ತು, ಹೋಗ್ತೀನಿ ಬಿಡ್ರಿ. ಹೆಂಗೋ ನಮ್ಮ ಗೌರಿ ಬಂದಿರೋದಕ್ಕೆ ಹೆಂಗೋ ಇದಾದ್ರೂ ಉಪಯೋಗಕ್ಕೆ ಬಂತು ಬಿಡು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.